ಉಮರ್ ಸ್ಟೇಟ್ಮೆಂಟ್ ಅವನ್ಯಾಕೆ ಹಂಗ ಹೇಳ್ದ? ಹುತಾತ್ಮರಾಗ್ತೀವಿ ನಾವು, ಈ ರೀತಿ ಕಾರ್ಯಾಚರಣೆಯಲ್ಲಿ ಸತ್ತು ಹುತಾತ್ಮರಾಗ್ತೀವಿ, ನಮಗೆ ಜನ್ನತ್ ಸಿಗುತ್ತೆ ಅಂತ ಹೇಳೋದನ್ನ ದಯವಿಟ್ಟು ಅಪಾರ್ಥ ಮಾಡ್ಕೊಬಾರ್ದು. ನಾವು ಯಾವ ಸ್ವಾಮೀಜಿಗಳನ್ನ ಪೂಜಿಸ್ತೀವೋ ಅವ್ರ ಕೈಯಿಂದನೂ ತಪ್ಪುಗಳಾಗಿವೆ. ಅವರು ಜೈಲಲ್ಲಿ ಕಾಲ ಕಳೀತಾ ಇದ್ದಾವ್ರೆ. ಇವಾಗ ಅವರನ್ನ ನೋಡ್ಬಿಟ್ಟು ಹಿಂದೂ ಸಮಾಜಕ್ಕೆ ಯಾರು ಬೆಳತಕ್ಕಾಗಲ್ಲ. ಅದೇ ತರ ಕೆಲವೊಂದು ಜನ ಈ ತರ ಇರ್ತಾರೆ. ಅವ್ರಿಗೆ ಯಾರು ಹಣ ಕೊಟ್ಟಿದಾರೋ, ದುಡ್ಡು ಕೊಟ್ಟಿದಾರೋ, ಯಾಕೆ ಬಿಜೆಪಿನವ್ರು ಮಾಡಿಲ್ವಾ ಈ ಕೆಲಸನ? ಇವಾಗ ಧ್ರುವ್ ಸಕ್ಸೇನಾ ಭೋಪಾಲ್ ಐಟಿ ಸೆಲ್ ಮುಖ್ಯಸ್ಥ, ಅವನು ಪಾಕಿಸ್ತಾನಿಗೆ ಸ್ಪೈಯಿಂಗ್ ಮಾಡಿ ದುಡ್ಡು ಬರ್ತಿರ್ಲಿಲ್ವಾ ಅವನಿಗೆ? DRDO ಸೈಂಟಿಸ್ಟ್ ಪ್ರದೀಪ್ ಕುರುಲ್ಕರ್ ಅವ್ನು ಮಾಡಿಲ್ವಾ? ಬ್ರಹ್ಮೋಸ್ ಮಿಸೈಲ್ ಸೀಕ್ರೆಟ್ಸ್ ಅನ್ನ ಎತ್ಬಿಟ್ಟು ಅವನು ಆಚೆ ಪಾಕಿಸ್ತಾನ ದೇಶಕ್ಕೆ ಕೊಡ್ಲಿಲ್ವಾ? ಇದೆಲ್ಲ ಕೆಲವೊಂದು ಜನ ಇರ್ತಾರೆ. ಅದನ್ನ ಅವರನ್ನ ನೋಡಿ ಧರ್ಮವನ್ನ ನಾನು ಹೇಳ್ತಿದ್ರಲ್ಲ, ಇವತ್ತು ಪರಮ್ವೀರ್ ಚಕ್ರ ಹೊಂದ ಹುತಾತ್ಮ ಶಹೀದ್ ಅಬ್ದುಲ್ ಹಮೀದ್ ಪಾಕಿಸ್ತಾನಿ ಟ್ಯಾಂಕ್ಗಳ ಕೆಳಗಡೆ ಹೋಗ್ಬಿಟ್ಟು ಆ ಟ್ಯಾಂಕ್ಗಳನ್ನ ಡಿಸ್ಟ್ರಾಯ್ ಮಾಡಿ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರು ಅವರು ಮುಸಲ್ಮಾನರಲ್ವಾ? ನಮ್ಗೆ ಅವರನ್ನ ನೋಡಿ ನೀವು ಹೋಲಿಸಬೇಕು. ಆದ್ರೆ ಈ ಹೇಳಿತನದ ಕೃತ್ಯ ಕಂಡ್ರೆ ಅದರಲ್ಲಿ ಇವತ್ತಿಗೆ 15 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ ಈ ಬಾಂಬ್ ಸ್ಫೋಟದಲ್ಲಿ ಸ್ಟಾರ್ಟಿಂಗ್ 12 ಇತ್ತು, ಇವಾಗ 15 ಆಗಿದೆ. ಅದರಲ್ಲಿ 4 ಜನ ಮುಸಲ್ಮಾನರ ಕೊಂಡ್ಬಿಟ್ಟು ಇವನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಕ್ಕಾಗುತ್ತಾ? ಹಜ್ ಯಾತ್ರೆಗೆ ಹೋಗ್ತಿಲ್ಲ ನಾವು, ಅಲ್ಲೂ ನಮಗೆ ಏನ್ ಹೇಳಿದಾರೆ ಗೊತ್ತಾ? ಹೋಗುವಾಗ ದಾರಿಯಲ್ಲಿ ಒಂದು ಮರದ ಎಲೆ ಕೂಡ ನೀವು ಕೀಳುವ ಹಾಗಿಲ್ಲ. ಯುದ್ಧದ ನಿಯಮಗಳು ಧರ್ಮ ಸ್ಪಷ್ಟವಾಗಿ ಹೇಳಿದೆ. ಯುದ್ಧದ ನಿಯಮಗಳು, ಯುದ್ಧದಲ್ಲೂ ಕೂಡ ನೀವು ಮಹಿಳೆಯರ ಮೇಲೆ, ಅಮಾಯಕರ ಮೇಲೆ, ಮಕ್ಕಳ ಮೇಲೆ ನೀವು ಯುದ್ಧ ಮಾಡಂಗಿಲ್ಲ. ಯುದ್ಧ ನೀವು ಹೇಳ್ದಿರ ಯುದ್ಧ ಮಾಡಂಗಿಲ್ಲ. ಇವಾಗ ಯಾರೋ ಎಲ್ಲೋ ಒಂದ್ ಕಡೆ ಇರ್ತಾರೆ, ಸಡನ್ ಆಗಿ ಹೋಗಿ ಅಟ್ಯಾಕ್ ಮಾಡ್ಬಿಡೋದು ಧರ್ಮದಲ್ಲಿಲ್ಲ. ಇದು ಯುದ್ಧ ತಿಳಿಸ್ಬಿಟ್ಟು ನಾವು ನಿಮ್ ಮೇಲೆ ಅಟ್ಯಾಕ್ ಮಾಡ್ತಿದೀವಿ ಅಂತ ಹೇಳಿ ಮಾಡಬೇಕು. ಇದನ್ನೇ ಕೆಲವರು ಧರ್ಮ ಅನ್ಕೊಂಡವ್ರಿಗೆ ಏನ್ ಹೇಳ್ತೀರಿ? ಮಾಡೋದೇ ಧರ್ಮ ಅಂತ ಅನ್ಕೊಂಡವ್ರು ಇರ್ತಾರೆ ಕೆಲವೊಂದು ಜನ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಅದು ದೇಶದ ಡಿಫೆನ್ಸ್ ಇಂಟೆಲಿಜೆನ್ಸ್ ಅವರು ಉತ್ತರ ಕೊಡಬೇಕು. ಯಾಕೆ ಈ ಕೃತ್ಯ ನಡೀತು? 3,000 ಕಿಲೋ ನೀವು ಅಮೋನಿಯಂ ನೈಟ್ರೇಟ್ ಎಲ್ಲಿಂದ ಸಂಗ್ರಹಿಸಿದ್ರು? ಅಮೆಜಾನ್ ಅಲ್ಲಿ ಹೌದು, ಅಮಿತ್ ಶಾ ಉತ್ತರ ಕೊಡ್ಬೇಕು ಇದಕ್ಕೆ. ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿದ್ರ, ಫ್ಲಿಪ್ಕಾರ್ಟ್ ಹೆಂಗ್ರಿ 3,000 ಕಿಲೋನ ತಗೊಂಡ್ಬರ್ತಾರೆ? ಏನ್ ಹೇಳ್ತೀರಾ ಸರ್? ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ನಾನು ಎಲ್ಲರೂ ಇಬ್ರು ಉಮರ್ ಶರೀಫ್ ಅವರು ಮತ್ತು ರಜಾಕ್ ಅವರು ಮಾತಾಡಬೇಕಾದ್ರೆ ನಾನು ಒಂದೇ ಒಂದು ತುಟುಕ್ ಪಿಟಕ್ ಅಂದಿಲ್ಲ. ಅದೇ ರೀತಿನೇ ನನಗೂ ಸಹ ಗೌರವಯುತವಾಗಿ ಕೇಳಿಸ್ಕೊಬೇಕು ಅಂತ ಹೇಳ್ತೇನೆ. ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ನಾನು ಮಧ್ಯದಲ್ಲಿ ನಾನು ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಎರಡು ವಿಚಾರ. ಒಂದು, ದೇರ್ ಇಸ್ ಪೊಲಿಟಿಕಲ್ ಆಂಗಲ್ ಡೆಫಿನೆಟ್ಲಿ ಇಂಟು ಇಟ್. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಓಲೈಕೆ ರಾಜಕಾರಣ ಮಾಡ್ಕೊಂಡ್ ಬಂದಿದೆ, ಒಂದಷ್ಟು ಜನ ಮುಸಲ್ಮಾನರು ಏನಿದ್ದಾರೆ, ನಾನು ಎಲ್ಲಾ ಮುಸಲ್ಮಾನರು ಇಲ್ಲಿ ಬ್ಲೇಮ್ ಮಾಡಕ್ ಹೋಗಲ್ಲ. ಒಂದ್ ನಿಮಿಷ, ತೊಂದರೆ ಇಲ್ಲ, ನೀವು ಆಮೇಲೆ ನಿಮ್ಮ ಟೈಮ್ ಬಂದಾಗ ಮಾತಾಡಿ. ಆವಾಗ ತುಷ್ಟೀಕರಣ ರಾಜಕಾರಣ ಆದಾಗ ಈ ಕೆಲವರು ಈ ರೀತಿ ಜಾಸ್ತಿ ಉಟ್ಕೊಂಡಿದ್ದಾರೆ. ಇದು ಸತ್ಯ. ಯಾಕಂದ್ರೆ ಕರ್ನಾಟಕದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಯಾವ ರೀತಿ ತುಷ್ಟೀಕರಣದಿಂದ ಏನೇನಾಗಿದೆ ಅಂತಕ್ಕಂಥದ್ದು ವಾಸ್ತವ, ಅದು ಸತ್ಯ. ಅದ್ರ ಜೊತೆಗೆ ಪಾಪ ಉಮರ್ ಶರೀಫ್ ಅವರು ಎಷ್ಟು ಓದ್ಕೊಂಡಿದಾರೋ, ಅಥವಾ ಈ ಪ್ಯಾನಲ್ ಅಲ್ಲಿ ಏನಾಗಿದೆ ಅಂದ್ರೆ, ನೀವು 3 ಜನ ಇಸ್ಲಾಮಿಸ್ಟ್ ಪರವಾಗಿರೋರ್ನ ಕರೆದಿದ್ದೀರಾ, ಇಸ್ಲಾಂ ಫಾಲೋ ಮಾಡ್ತಕ್ಕಂಥವ್ರನ್ನ. ಆದ್ರೆ ಇಸ್ಲಾಂ ಎಕ್ಸ್ ಮುಸ್ಲಿಮ್ಸ್ ಯಾರಾದ್ರೂ ಒಬ್ಬರನ್ನ ಕರೆದಿದ್ರೆ ಸತ್ಯತೆ ಆಚೆ ಬಂದಿರೋದು. ಅನ್ಫಾರ್ಚುನೇಟ್ಲಿ ಏನಾಗಿರೋದು, ಅನ್ಫಾರ್ಚುನೇಟ್ಲಿ ನಾನು ಇವತ್ತು ವಿಚಾರಗಳನ್ನ ನಾನು ಒಂದ್ 2-3 ವರ್ಸಸ್ನ ನಾನು ಓದ್ಕೊಂಡು ಹೇಳ್ತಾ ಇದ್ದೀನಿ. ಜಿಹಾದ್ ಅಂತ ಹೇಳ್ಬಿಟ್ಟು 2.190 2.216 ಅಲ್ಲಿ ಇದೆ. ಕಾಫಿರ್ಸ್ ಅಂತ ಹೇಳಿ 109 126 ಚಾಪ್ಟರ್ 2 6 to 7 234 4 140 9 5 36 ಈ ಚಾಪ್ಟರ್ಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ಯಾರು ಪಾಪ ಈ ನಮ್ಮ ಇವ್ರು ಹೇಳ್ತಾ ಇದ್ರು ಏನು 72 ಊರೇಸ್ ಬಗ್ಗೆ ಮಾತಾಡೇ ಇಲ್ಲ ಅಂತ. ಸೂರೆ ಅಲ್ ವಕ್ವಿನ್ 56/22, ಸೂರೆ ಅರ್ ರೆಹಮಾನ್ 55/72, ಸೂರೆ ಹಬ್ ದುಖಾನ್ 44/54. ಇದನ್ನೆಲ್ಲಾನು ಸಹ 74 ಊರೇಸ್ ಬಗ್ಗೆ ಮಾತಾಡಿರ್ತಕ್ಕಂಥ ವಿಚಾರಗಳೇ. ಜೊತೆಗೆ ಪಾಪ ಅಬ್ದುಲ್ ರಜಾಕ್ ಅವರು ಮಾತಾಡ್ತಾ ಹೇಳಿದ್ರು, ಪಾಕಿಸ್ತಾನದಲ್ಲಿ ಪಾಕಿಸ್ತಾನನೇ ಇದು ಮಾಡಿದೆ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಹೌದು ಸತ್ಯವೇ, ಪಾಕಿಸ್ತಾನನೇ ಮಾಡಿದೆ. ಈ ಸತಿ ಆಪರೇಟ್ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಮತ್ತು ಟರ್ಕಿಯಿಂದ. ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಈ ಇಸ್ಲಾಮಿಕ್ ಟೆರರಿಸಂ ಅಂತ ಏನು ಒಂದು ಸಂಘಟನೆಗಳಿವೆ, ಈ ಸಂಘಟನೆಗಳ ಆಪರೇಷನ್ ಟೆಕ್ನಿಕ್ಸ್ ಏನಿದೆ, ಒಂದು ರೀತಿಯಲ್ಲಿ ಬೇರೆ ರೀತಿ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಸಹಕಾರ ಎಲ್ಲಿಂದ ಬರ್ತಾ ಇದೆ? ಇದನ್ನ ಖಂಡಿತವಾಗ್ಲೂ ಸಹ ನೋಡಿ ಯೋಚನೆ ಮಾಡಬೇಕು. ಒಂದು ಪೋಸ್ಟ್ರು ಯಾವತ್ತು ಹಾಕಿದ್ದು, ಅಕ್ಟೋಬರ್ ಮೊದಲ ವಾರದಲ್ಲಿ ಹಾಕಿದ್ದ ಒಂದು ಪೋಸ್ಟರ್ನ ಅಲ್ಲಿನ ಒಬ್ಬ IPS ಆಫೀಸರು ಚೇಸ್ ಮಾಡಿ 3,000 ಕಿಲೋ RDX ನ ಹಿಡಿದು
ಒಂದು 2 days ಅಲ್ಲಿ ಯಾವ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ 2 days ನಲ್ಲಿ ಎಲ್ಲಾರನ್ನೂ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಜೊತೆಗೆ ಇವತ್ತು ಅದ್ರ ಜೊತೆಗೆ ಮೂರನೇ ವಿಚಾರ, ಒಂದು ಪೊಲಿಟಿಕ್ಸ್ ಆಯ್ತು, ಇನ್ನೊಂದು ಧರ್ಮದ ವಿಚಾರ, ಇನ್ನೊಂದು ಒಂದು ಜರ್ನಲಿಸ್ಟ್ಗಳು ಒಂದಷ್ಟು ಜನ ಇದ್ದಾರೆ. ಇವತ್ತು ತಾನೇ ಒಂದು ಪೋಸ್ಟ್ ಹಾಕಿದ್ದಾರೆ. ಈಗ ನಾನು ಬರ್ತಾ ಯಾರೋ ಒಬ್ರು ನನಗೆ ಒಂದು ಪೋಸ್ಟ್ ಕಳಿಸ್ತರು. ಈ ಒಂದು ಯಾವುದೋ ಒಂದು, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಯಾಕೆಂದ್ರೆ ಅದೊಂದು ಸ್ವಲ್ಪ ಇದಾಗ್ತದೆ. ಆದ್ರೆ ಅವ್ರು ಹಾಕಿರ್ತಕ್ಕಂಥದ್ದು ಏನು ಅಂದ್ರೆ, ಯಾರ್ಯಾರು ಡಾಕ್ಟರ್ಗಳು ಅರೆಸ್ಟ್ ಆಗಿದ್ರೆ ಅವರಲ್ಲಿ ರಿಲೀಸ್ ಆಗ್ಬಿಟ್ಟಿದೆ ಅಂತ, ಎಲ್ಲಪ್ಪ ರಿಲೀಸ್ ಆಗಿದ್ದಾರೆ. ಜೊತೆಗೆ ಯಾವುದೋ ಒಂದು ಹಿಂದೂಗಳಲ್ಲಿ ಯಾರೋ ಒಬ್ರು ಏನೋ ಒಂದು ಸಣ್ಣ ಪುಟ್ಟ ಕೃತ್ಯಗಳನ್ನ ಮಾಡಿದ್ರೆ ಅವ್ರ ಹೆಸರುಗಳನ್ನ ಮಾತಾಡ್ತಾರೆ. ಇದೇ ರೀತಿನೇ ಮಾತಾಡ್ತಾ ಇದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ, ನಾವು ಅಕ್ಸೆಪ್ಟ್ ಮಾಡ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಯಾವ ಜಿಹಾದ್ ಅಂತಕ್ಕಂತಹ ವಿಚಾರಗಳಿದೆ, ಅದು ಕುರಾನ್ ಅಲ್ಲಿ ಇರಬಹುದು ಅಥವಾ ಹದೀಸ್ ಅಲ್ಲಿ ಇರಬಹುದು, ಇದನ್ನ ಎಲ್ಲೋ ಒಂದ್ ಕಡೆ ಇಸ್ಲಾಮಿಕ್ ವರ್ಲ್ಡ್ ಜೊತೆಗೆ ಸೇರ್ಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಅಕಸ್ಮಾತ್ ಏನಾದ್ರು, ನಾನೇನು ಇದನ್ನ ಹೀಗೆ ಹೇಳ್ಬಿಟ್ಟಿದ್ದಾರೆ ಅಂತ ನಾನು ಪ್ರತಿಪಾದನೆ ಮಾಡಕ್ ಹೋಗಲ್ಲ. ಎಕ್ಸ್ ಮುಸ್ಲಿಮ್ಸ್ ಏನೇನು ಹೇಳ್ತಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಅವರು ವಿಶ್ಲೇಷಣೆಗಳನ್ನ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ, ಅದನ್ನ ನಾನು ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾನೆ. ಅದಕ್ಕೆ ಕೂತ್ಕೊಂಡು ಯಾಕೆ ಸಮಾಲೋಚನೆ ಮಾಡಬಾರದು? ಈ ಜಗತ್ತಿನಲ್ಲಿ ಪೀಸ್ ಇದ್ರೆ ತಾನೇ ಎಲ್ಲರೂ ಬದುಕೋಕ್ಕಾಗೋದು. ಅದರಿಂದ ಸಮಾಲೋಚನೆ ಮಾಡಬೇಕು ಎಲ್ಲ ಮುಸಲ್ಮಾನ ನಾಯಕರುಗಳು, ಇಡೀ ಜಗತ್ತಿನ ಮುಸಲ್ಮಾನ ನಾಯಕರು, ಇಡೀ ಜಗತ್ತಿನ ಮುಸಲ್ಮಾನ ನಾಯಕರು. ಅದರಿಂದಾಗಿ ಒಂದ್ ನಿಮಿಷ ನೋಡಿ, ಈ 3 ವಿಚಾರ ಅಂದ್ರೆ, ಒಂದು ಧರ್ಮದ ವಿಚಾರ, ಇನ್ನೊಂದು ರಾಜಕಾರಣದ ವಿಚಾರ, ಇನ್ನೊಂದೇನಿದೆ ಅದಕ್ಕೆ ಸಪೋರ್ಟ್ ಮಾಡತಕ್ಕಂತ ಒಂದು ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂದ್ರೆ, ಜರ್ನಲಿಸ್ಟ್ಗಳು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಈ ವಿಚಾರಗಳನ್ನ ಎಲ್ಲೋ ಒಂದ್ ಕಡೆ ಎಲ್ಲಾ ಭಾರತೀಯರು, ಭಾರತದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ಭಾರತೀಯನು ಸಹ ಇವತ್ತು ಖಂಡನೆ ಮಾಡಬೇಕು ಮತ್ತು ಜೊತೆಗೆ ನಿಂತ್ಕೊಬೇಕು. ಜೊತೆಗೆ ಇದೇ ತರನೇ ತಮ್ಮ ಚಾನೆಲ್ ಅಲ್ಲೇ ಕೂತ್ಕೊಂಡಿದ್ದಾಗ, ಇಲ್ಲೇ ಸ್ಮಿತಾ ಅವರು ಕೂತಿದ್ರು, ನಾನು ಇಲ್ಲೇ ಕೂತಿದ್ದೆ, ಅದೇ ರಜಾಕ್ ಅವರು ಕೂತಿದ್ರು. ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಇದೇ ರಜಾಕ್ ಅವರು ಇಲ್ಲೇ ಕೂತ್ಕೊಂಡು ಕಂಡಮ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ದಿವಸ ಬಂದ್ರು. ನೆಕ್ಸ್ಟ್ ದಿವಸ ಅಂದ್ರೆ ಒಂದ್ ದಿವಸನೋ 2 ದಿವಸ ಆದ್ಮೇಲೆ, ಅದಾದ್ಮೇಲೆ ಹಂಗ ಅಂದೇ ಇಲ್ಲ ಅಂತ ಹೇಳಿದ್ರು. ಆದ್ರೆ FSL ವರದಿ ಬಂತು, ಕ್ಲಿಯರ್ ಕಟ್ ಆಗಿ ಬಂದದ್ದು ಪಾಕಿಸ್ತಾನ್ ಅರ್ಥ ಏನು ಅಂದ್ರೆ, ಈ ಇನ್ಫ್ರಾಸ್ಟ್ರಕ್ಚರ್, ಟೆರರ್ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವೊಬ್ಬ ವ್ಯಕ್ತಿ ಕೂತಿದ್ದಾನೆ, ಯಾರೇ ಒಬ್ರು ಸಪೋರ್ಟ್ ಮಾಡ್ಬೇಕಾದ್ರೆ ಈ ತರ ಮಾತನಾಡಿದ್ರೆ ಖಂಡಿತವಾಗ್ಲು ಯಾರೋ ಒಬ್ಬನಿಗೆ ಅಲ್ಲಿ ನಾನು ಎಲ್ಲಾರು ಮುಸ್ಲಿಮ್ಸ್ ಎಲ್ಲಾರು ಟೆರರಿಸ್ಟ್ಗಳಂತ ಹೇಳಲೇಬಾರದು. ಅದು ದೊಡ್ಡ ಖಂಡನೀಯವಾದಂತಹ ತಪ್ಪು. ಯಾರೋ ಒಬ್ಬ ಕೂತಿರ್ತಾನೆ, ಕ್ರಿಮಿ ಕೀಟ, ಅವನಿಗೆ ಇಲ್ಲಿ ಯಾರೋ ಒಬ್ರು ಈ ತರ ನಾಯಕರಾಗಿ ಬಂದು ಕೂತ್ಕೊಂಡಿರತಕ್ಕಂಥವ್ರು ಈ ರೀತಿ ಮಾತಾಡಿದ್ರೆ ಸಪೋರ್ಟ್ ಆಗುತ್ತೆ. ಇದು ವಿಚಾರ. ಶ್ರೀಪದ್, ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಹಿಂದೂಗಳು ಅರೆಸ್ಟ್ ಆಗಿದ್ದಾರೆ ಇದೇ ಡೆಲ್ಲಿ ಬ್ಲಾಕ್ ಅಲ್ಲಿ. ಪ್ರಿಯಾಂಕಾ ಶರ್ಮಾ ಯಾರು? ಸಣ್ಣ ಪುಟ್ಟ ಅಂದ್ಬಿಡ್ತಾರಲ್ಲ, ಅದು ಇವರೇ ಹೇಳ್ತಾರೆ ಖಂಡಿಸಬೇಕು ಅಂತ. ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಧೈರ್ಯವಾಗಿ ಖಂಡಿಸ್ರಿ. ಅದು ಪ್ರಿಯಾಂಕಾ ಶರ್ಮಾ ಆದ್ರೇನು, ಅದು ಮುಸ್ಲಿಂ ಆದ್ರೇನು, ಧೈರ್ಯವಾಗಿ ಖಂಡಿಸ್ರಿ. ಅದೇ ಹಿಂದೂ ಹೆಸರು ಬಂದ ತಕ್ಷಣ ಸಣ್ಣ ಪುಟ್ಟ ಏನೋ ಸಣ್ಣ ಪುಟ್ಟ, ನೀವೇ ಹೇಳಿದಲ್ವಾ ಸಣ್ಣ ಪುಟ್ಟ ಅಂತ. ಪವಿತ್ರ ಕುರಾನ್ದಲ್ಲಿ ಏನಿದೆ ಅಂತ. ಇವಾಗ ಭಗವಂತ ಕೃಷ್ಣ ಅರ್ಜುನನ್ಗೇನೋ ಆದೇಶ ಮಾಡಿದ್ರು, ಇವಾಗ ಅದನ್ನ ಇಟ್ಕೊಂಡು ಇವತ್ತಿನ ಇದರಲ್ಲಿ ಹೋಗ್ರಿ ಕೊಲ್ರಿ ಅಂತ ಹೇಳಕ್ ಬರುತ್ತಾ? ಆ ಸಂದರ್ಭದಲ್ಲಿ ಯುದ್ಧ ನಡೀತು. ಆವಾಗ ಭಗವಂತ ಅರ್ಜುನನ್ನ ಈ ತರ ನಡ್ಕೊಳಪ್ಪ, ಇವತ್ತಿನ ಕೊಂದ್ರೆ ತಾನೆ ಕೃಷ್ಣ ಹೇಳಿದ್ದು ಕೌರವರನ್ನ ಕೊಲ್ಲಿ ಅಂತಾರೆ, ಹಿಂದುಳಿದವ್ರನ್ನ ಕೊಲ್ಲಿ ಅಂತ ಹೇಳಿದ್ದಲ್ಲ. ಮತ್ತೆ ನೀವು ಅವ್ರು ಹೇಳಿದ್ದೇನು, ಕೃಷ್ಣ ಹೇಳಿದ್ದೇನು, ನಿಮ್ಮಲ್ಲಿ ಯಾರು ಹೆಂಗ್ ಹೇಳಿದ್ದಾರೆ ಹೇಳಿ. ಕುರಾನ್ ನಲ್ಲಿ ಈ ತರ ಇದೆ, ಈ ಸಂದರ್ಭದಲ್ಲಿ ಈ ಇದ್ರಲ್ಲಿ ವ್ಯಾಖ್ಯಾನ ಹಿಂಗ್ ಹೇಳಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಹೇಳಿರೋದು, ಇವತ್ತಿಗಲ್ಲ. ಅದು ಒಂದ್ ನಿಮಿಷ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ನಮ್ಮ ಆಂದೋಲನ ಶ್ರೀಗಳು ಕೂಡ ವೆಲ್ಕಮ್ ಮಾಡುವಂತ. ಒಂದೇ ನಿಮಿಷ ನಟರಾಜಣ್ಣ, ಒಂದೇ ನಿಮಿಷ ನಾನು ಇದೇ ಸಂದರ್ಭದಲ್ಲಿ ಹೇಳ್ತೇನೆ, ಯಾಕೆಂದ್ರೆ ಔಟ್ ಆಫ್ ಕಾಂಟೆಕ್ಸ್ಟ್ ಆಗಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ನಾನು ಅದಕ್ಕೆ ಹೇಳಿದ್ದು, 3 ಜನ ಇಸ್ಲಾಂ ಪರವಾಗಿ ಮಾತಾಡೋರ್ನ, ಒಬ್ಬ ಎಕ್ಸ್ ಮುಸ್ಲಿಂನ, ಯಾರಿಗೆ ಮುಸ್ಲಿಂ ಆಗಿದ್ದಂತವ್ರು ಎಕ್ಸ್ ಮುಸ್ಲಿಂ ಆಗಿದ್ರು ಅಂತವ್ರು ಕರೆದಿದ್ರೆ ಸತ್ಯತೆ ಆಚೆ ಬಂದಿರೋದು. ನಾನು ಮಾತಾಡಿದ ಎಲ್ಲಾ ಪದಗಳೇನಿದೆ ಮಾತಾಡಕ್ ಹೋಗ್ಬಿಡಿ.